ಹಲೋ. ಹಲೋ. ನಮಸ್ತೆ. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ನಾನು ಸೀಮಾ ಬಂಗಾರಪ್ಪ ಅಂತ ಬಾಸ್ ಟಿವಿಯಿಂದ. ನಮಸ್ತೆ ಮೇಡಮ್. ಇವಾಗ ಡಿ ಕೆ ಶಿವಕುಮಾರ್ ಅವ್ರದ್ದು ಇಷ್ಟು ದಿನ ತಾಳ್ಮೆಯಿಂದ ಕಾದು ಇವಾಗ ಸಿಎಂ ಪಟ್ಟಕ್ಕೆ ಏರ್ತಾ ಇದ್ದಾರೆ. ಅವರ ಪ್ರೆಸೆಂಟ್ ಭವಿಷ್ಯ ಯಾವ ರೀತಿ ಇದೆ ಅಂದ್ರೆ 4:05 ಅವ್ರ ಪಟ್ಟಾಭಿಷೇಕ ಆಗುವಂತದ್ದು ಅನ್ನೋ ಮಾಹಿತಿ ಇದೆ. ಗೋಧೂಳಿ ಲಗ್ನದಲ್ಲಿ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಯಾವ ರೀತಿ ಇದೆ ಇವಾಗ ಪ್ರೆಸೆಂಟ್ ಭವಿಷ್ಯ ಯಾವ ರೀತಿ ಇದೆ ಅವ್ರದ್ದು? ಹೌದು, ಗೋಧೂಳಿ ಲಗ್ನದಲ್ಲಿ ಪಟ್ಟಾಭಿಷೇಕ ಸ್ವೀಕಾರ ಮಾಡ್ತಾರೆ, ತುಂಬಾ ಒಳ್ಳೇದಮ್ಮ. ರಾಜ್ಯಾಧಿಕಾರ ತಗೊಳ್ತಾ ಇರೋದು ತುಂಬಾ ಒಳ್ಳೇದು, ಒಳ್ಳೆ ಸಮಯ. ಯಾಕೆಂದ್ರೆ ರಾಹುಕಾಲ ಎಲ್ಲ ಮುಗಿದೋಗಿರುತ್ತೆ ಇವತ್ತು. ತುಂಬಾ ಚೆನ್ನಾಗಿರುತ್ತಮ್ಮ, ಒಳ್ಳೆ ಸಮಯಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಇರುತ್ತೆ ಅವ್ರ ಪಟ್ಟಾಭಿಷೇಕ ಅಂತ? ಅವರಿಗೆ ಪೂರ್ಣವಾಗಿ ಅಧಿಕಾರ ನಡೆಸಲಿಕ್ಕೆ ತುಂಬಾ ಎಲ್ಲ ಸಹಕಾರ ನೀಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸುಮಾರು ಬಿಕ್ಕಟ್ಟುಗಳನ್ನು ಕೂಡ ಎದುರಿಸಬೇಕಾಗಿ ಬರುತ್ತಮ್ಮ ಇದು. ಹೌದಾ? ಅದೇ ಜೂನ್ ಇಂದ ಅವ್ರಿಗೆ ಶನಿ, ಅವ್ರ ರಾಶಿಗೆ ಶನಿ ಕೂಡ ಆಗಮನ ಆಗುತ್ತೆ ಅಂತ ಏನೋ ಮಾಹಿತಿ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಶನಿ ಅವ್ರ ಜಾತ ಪ್ರಕಾರವಾಗಿ ಶನಿ ತೊಂದರೆ ಕೊಡ್ತಾರೆ ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಉತ್ತಮವಾದ ಕೆಲಸಕ್ಕೆ ಶನಿ ಉತ್ತಮವಾದಂತ ಫಲ ಕೊಡ್ತಾರೆ. ಕರ್ಮ ಫಲದಾತ ಶನಿ ಆಗ್ತಾರೆ. ಆಗ ಅವ್ರು ಉತ್ತಮವಾದ ಕೆಲಸ ಮಾಡಿದಾಗ ಉತ್ತಮ ರೀತಿಯಾದಂತಹ ಬೆಂಬಲವನ್ನು ಶನಿ ಕೊಡ್ತಾರಮ್ಮ. ಅವರು ಯಾವ ರೀತಿಯಾದಂತ ಹೆಜ್ಜೆಯನ್ನು ತಗೊಂಡ್ರೆ ಅವ್ರಿಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಅನ್ಸುತ್ತೆ ಸರ್? ಎಲ್ಲರನ್ನು ಒಗ್ಗೂಡಿ ಎಲ್ಲರನ್ನು ಅವ್ರ ಗಣನೆಗೆ ತಗೊಂಡು ಮುಂದುವರಿಬೇಕಾಗುತ್ತಮ್ಮ. ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ 2 ವರ್ಷ ಅವರು ಆಡಳಿತ ಯಾವ ರೀತಿ ಇರುತ್ತೆ, ಯಾವ ರೀತಿ ಅಡೆತಡೆಗಳು ಬರುತ್ತೆ ಅನ್ನೋದನ್ನು ಏನಾದ್ರು ಹೇಳ್ಬೋದಾ? ಪರಿಪೂರ್ಣವಾಗಿ ಉತ್ತಮ ರೀತಿಯ ಆಡಳಿತ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಮ್ಮ. ಉತ್ತಮ ರೀತಿಯ ಆಡಳಿತ ಕೊಡ್ತಾರೆ. ಯಾಕಂದ್ರೆ ಶನಿ ಉತ್ತಮವಾದಂತ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ಕೆಲವೊಂದು ಜನರಿಂದ ಅಂದ್ರೆ ಅವರ ಸಹೋದ್ಯೋಗಿಗಳು, ಮಂತ್ರಿಮಂಡಲ, ಶಾಸಕರು ಮತ್ತೆ ಸಚಿವರು ಸ್ವಲ್ಪ ಅವ್ರಿಗೆ ಸ್ಪಂದಿಸ್ಬೇಕು. ಸ್ಪಂದನೆ ಇದ್ದಾಗ ಸರಿಯಾದ ರೀತಿ ನಡ್ಕೊಂಡು ಹೋಗುತ್ತೆ. ಹೆಚ್ಚಿನ ರೀತಿ ಶಿವ ಆರಾಧನೆ ಮಾಡ್ತಾ ಇದ್ದಾಗ ಅವ್ರಿಗೆ ಉತ್ತಮವಾದಂತಹ ಭವಿಷ್ಯ ವೃದ್ಧಿ ಆಗುತ್ತಮ್ಮ. ಓಕೆ. ಅವರು ಯಾವ ರೀತಿ ಸರ್, ಅವರ ರಾಶಿಯಲ್ಲಿ ಯಾವ್ದರ ಆಗಮನ ಜಾಸ್ತಿ ಆಗುತ್ತೆ, ಅದರಿಂದ ಏನ್ ಎಫೆಕ್ಟ್ ಆಗ್ಬೋದು ಅವ್ರಿಗೆ? ಅವರಿಗೆ ನೋಡಮ್ಮ, ಈಗ ಗುರು ಚೆನ್ನಾಗಿದೆ, ಗುರುಬಲನು ಬರ್ತಾ ಇದೆ, ಶನಿ ಅಷ್ಟೇ ತೊಂದರೆ ಕೊಡ್ತಾರೆ ಅಂತ ನಿರ್ಧಾರವಾಗ್ತಾ ಇದೆ. ಹಾಗಾಗಿ ಶನಿ ಮತ್ತೆ ಗುರುನ ಹೋಲಿಸ್ಕೊಳ್ಳಲಿಕ್ಕೆ ಶಿವನ ಆರಾಧನೆ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ. ದೇವರ ಮೊರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೇವರ ಮೊರೆ ಹೋಗ್ಬೇಕಮ್ಮ. ಹೌದು. ಈ ಭವಿಷ್ಯವನ್ನು ನಾವು ಸುಮಾರು ಒಂದು 2 ವರ್ಷ ಹಿಂದೆನೆ ತಿಳಿಸಿದ್ವಿ. ಅವ್ರಿಗೆ ಭರತ ಹುಣ್ಣಿಮೆಯಲ್ಲಿ 23/2/2024 ಇಸ್ವಿಯಲ್ಲಿ ತಿಳಿಸಿದ್ದೀವಿ ನಾವು. ಮುಖ್ಯಮಂತ್ರಿ ಆಗಂತ ಯೋಗ ಅವರು ಸುಮಾರು ಅಭಿಮಾನಿಗಳು ದೇವಿಗೆ ಅರಕೆ ಕಟ್ಟಿಕೊಂಡಾಗ ಅವರಿಗೆ ದೇವಿ ಅರ್ಪಣೆ ತಗೊಂಡಾಗ ಆ ಪುಷ್ಪ 4 ನಿಮಿಷ 59 ಸೆಕೆಂಡ್ ತಗೊಂಡು ಅಮ್ಮನವ್ರ ಅರ್ಪಣೆ ಆಗ್ಲಿಕ್ಕೆ. ಹಾಗಾಗಿ ಅದು ತಡವಾಗುತ್ತೆ ಅಂತ ಹಿಂದೆನೆ ನಾವು ಮಾಹಿತಿ ತಿಳಿಸಿದೀವಿ. ನೋಡಿ, ಶ್ರೀ ಶಕ್ತಿ ಮಾತಾ ದುರ್ಗಾ ಪರಮೇಶ್ವರಿ ಅಂತ ಒಂದು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. 2 ವರ್ಷದಿಂದ ಮಾಹಿತಿ ಕೊಟ್ಟಿದ್ದೀವಮ್ಮ. ಅದನ್ನ ಬೇಕಾದ್ರೆ ಕಳಿಸ್ಕೊಡ್ತೀವಿ ನೋಡಿ. ಕಳಿಸ್ಕೊಡ್ತೀರಾ? ಹಾಗೆ ಜೊತೆಗೆ ಮುಂದೆ 2 ವರ್ಷ ಅವ್ರು ಏನು ಸಿಎಂ ಆಗ್ತಾರೆ, ಅದ್ರಲ್ಲಿ ಯಾವ ರೀತಿ ಅಡೆತಡೆಗಳಿದೆ? ಅಂದ್ರೆ ಇಷ್ಟು ವರ್ಷ ಇವ್ರಿಗೇನು ಅಡೆತಡೆಗಳು ಇರಲ್ಲಪ್ಪ, ನೆಕ್ಸ್ಟ್ ವರ್ಷದಿಂದ ಏನಾದ್ರೂ ಇರುತ್ತೆ ಅನ್ನೋದಾದ್ರೆ ಯಾವ ರೀತಿ ಇದೆ? ಇಲ್ಲ, ಖಂಡಿತವಾಗಿ ನಿಭಾಯಿಸುವಂತ ಶಕ್ತಿ ಅವ್ರಿಗಿದೆ. ಏನೇ ಅಡೆತಡೆಗಳು ಬಂದ್ರೆ ನಿಭಾಯಿಸುವಂತ ಶಕ್ತಿ ಗುರು ಕೊಡ್ತಾ ಇದ್ದಾರೆ. ಖಂಡಿತ ಉತ್ತಮವಾದಂತ ಆಡಳಿತ ನೀಡ್ತಾರಮ್ಮ. ಜನಬೆಂಬಲ ಯಾವ ರೀತಿ ಇದೆ ಸರ್ ಅವ್ರಿಗೆ? ನೆಕ್ಸ್ಟ್ ಈಗ ಸಿದ್ದರಾಮಯ್ಯ ಅವ್ರಿಗೂ ಒಂದಷ್ಟು ನೆಗೆಟಿವ್ಸ್ ಇತ್ತು, ಪಾಸಿಟಿವ್ಸ್ ಇತ್ತು. ಜನಬೆಂಬಲ ಯಾವ ರೀತಿ ಇದೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ? ಒಬ್ಬ ವ್ಯಕ್ತಿ ಒಂದು ಅಧಿಕಾರಕ್ಕೆ ಏರಿದಾಗ ಅವರಿಗೆ ಕೆಲವೊಬ್ರು ಉತ್ತಮವಾದಂತ ಬೆಂಬಲ ಕೊಡ್ತಾರೆ, ಕೆಲವೊಬ್ರು ಅವರಿಗೆ ಹೊಟ್ಟೆ ಕಿಚ್ಚಿರುತ್ತೆ. ಇದೇ ರಾಜಕೀಯ. ಒಬ್ಬರು ಅವ್ರನ್ನ ಕಂಡ ಸಂತೋಷ ಪಟ್ಟು ಇನ್ನೊಬ್ರಿಗೆ ಅಸೂಯೆತನ ಇರುತ್ತೆ. ಹಾಗಾಗಿ ಜನಬೆಂಬಲ ಪೂರ್ಣವಾಗಿ ಜನಬೆಂಬಲ ಸಿಗುತ್ತೆ. ಉತ್ತಮ ರೀತಿ ಆಡಳಿತ ನೀಡ್ತಾರಮ್ಮ. ಜನರಿಗೆ ಸ್ಪಂದಿಸ್ತಾರೆ ಅಂತ ಅನ್ಸುತ್ತಾ ಸರ್? ಖಂಡಿತ ಸ್ಪಂದಿಸ್ತಾರೆ ಅಮ್ಮ. ಇವಾಗ ಅವರು ಏನು ದೇಶದಲ್ಲೇ ನಂಬರ್ 1 ಐಷಾರಾಮಿ ಸಿಎಂ ಅಂತ ಕೂಡ ಹೇಳ್ತಾ ಇದ್ದಾರೆ ಜನ. ಅಂದ್ರೆ ಅವ್ರ ಹತ್ರ ಅಂದ್ರೆ ಶ್ರೀಮಂತ ಸಿಎಂ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಶ್ರೀಮಂತಿಕೆಗೆ ಏನಾದ್ರೂ ಕುತ್ತು ಬರುತ್ತಾ ಈ ಆಡಳಿತದಲ್ಲಿ, 2 ವರ್ಷ ಆಡಳಿತದಲ್ಲಿ ಅಂತ ಹೇಳೋದಾದ್ರೆ? ಸಿರಿವಂತಿಕೆಗೂ ಅವರ ಅಧಿಕಾರಕ್ಕೂ ಸಂಬಂಧ ಪಡೋದಿಲ್ಲಮ್ಮ. ಯಾವ ರೀತಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ ಅನ್ನೋದು ಮುಖ್ಯ ಆಗುತ್ತೆ. ವಿನಃ ಅವ್ರು ಯಾವ ರೀತಿ ಸಂಪಾದನೆ ಮಾಡೋ ವಿಚಾರ ಈ ಎತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಧಿಕಾರವನ್ನ ಏನಾದ್ರೂ ದುರುಪಯೋಗ ಪಡಿಸ್ಕೊಳ್ಳುವಂತಹ ಮನಸ್ಥಿತಿ ಏನಾದ್ರೂ ಬರುತ್ತಾ ಈ 2 ವರ್ಷದಲ್ಲಿ ಅವ್ರ ಮನಸ್ಸಿಗೆ ಅಂತ ಏನಾದ್ರೂ ಅಡ್ಡದಾರಿ ಏನಾದ್ರೂ ಹಿಡಿತಾರಾ? ಆತರ ಏನಾದ್ರೂ ಇದೆಯಾ ಸರ್?
ಆ ರೀತಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲಮ್ಮ. ಹ್ಮ್ ಇವತ್ತಿನ ಜಾತಕದ ಫಲವಾಗಿ ಆ ರೀತಿ ಕಂಡು ಬರ್ತಾ ಇಲ್ಲ. ಹ್ಮ್ ಮುಂದೆ ನೋಡ್ಬೇಕಮ್ಮ. ಮುಂದೆ ನೋಡ್ಬೇಕು. ಅಂದ್ರೆ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಅದ್ಭುತವಾಗಿದೆಯಾ, ಯಾವ ರೀತಿ ಇದೆ? ಅಲ್ಲ, ಖಂಡಿತವಾಗಿ ಇವತ್ತ ಪದಗ್ರಹಣ ಮಾಡೋ ಸಮಯ ನೋಡಿದ್ರೆ 7 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನೋದು ಸೂಚನೆ ನೀಡುತ್ತಾ ಇದೆಮ್ಮ. ಹ್ಮ್ 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 ಪುನಃ ಇಲ್ಲಿ ಮತ್ತೊಮ್ಮೆ ಸಿಎಂ ಆಗ್ತಾರೆ ಅನ್ನೋ ಯೋಗವಿದೆ. ಓಕೆ. ಹಾಗಾಗಿ ಉತ್ತಮವಾದಂತ ಆಡಳಿತವನ್ನು 2 ವರ್ಷ ಕೊಡ್ತಾರೆ ಅನ್ನೋ ಹಾ, ಒಂದು ಅವರ ರಾಜಯೋಗದ ಬಗ್ಗೆ ಹೇಳೋದಾದ್ರೆ ಸರ್? ಪೂರ್ಣವಾಗಿ ಅವ್ರ ಜಾತಕ ಪರಿಶೀಲನೆ ಮಾಡಿ ಅದನ್ನು ತಿಳಿಸ್ಬೇಕು. ಹಾಗೆ ತಿಳಿಸಿದ್ದು ತಪ್ಪಾಗುತ್ತೆ. ಹಾ, ಈ ಸಮಯಕ್ಕೆ ಮಾತ್ರ ನಿರ್ಧಾರ ಮಾಡ್ಬೋದು. ನಿರ್ಧಾರ ಮಾಡಬಹುದಾ? ಓಕೆ ಸ್ವಾಮೀಜಿ, ಮತ್ತೆ ಏನಾದ್ರೂ ಅವರು ಇದನ್ನ ಬದಲಾಯಿಸ್ಕೊಬೇಕು ಅನ್ನೋಂಥದ್ದು ಏನಾದ್ರೂ ಇದ್ರೆ? ದುಡುಕಿನ ನಿರ್ಧಾರಗಳು ಮಾಡಬಾರ್ದು. ಹ್ಮ್ ಎಲ್ಲರನ್ನು ಒಗ್ಗೂಡಿ ಸರ್ಕಾರವನ್ನು ಮುನ್ನಡೆಸಬೇಕು. ಎಲ್ಲರನ್ನು ಗಮನಕ್ಕೆ ತಗೊಬೇಕು ಅಂತ ಹೇಳ್ತೀವಿ. ಕಿವಿ ಮಾತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ. ಅಂದ್ರೆ ಸರ್, ಈಗ ಕಾಂಗ್ರೆಸ್ ಅಂದ್ರೆ ಕೈ ನಾಯಕರು ಅವ್ರಿಗೆ ಅವ್ರೊಳಗೆ ಒಂದಷ್ಟು ಏನು ಗೊಂದಲಗಳಿದಾವೆ. ಡಿ ಕೆ ಶಿವಕುಮಾರ್ ಏನು ಸಿಎಂ ಆದ್ರೆ ಅನ್ನೋ ಹೊಟ್ಟೆ ಕಿಚ್ಚು ಸಾಕಷ್ಟು ಜನರಿಗಿದೆ, ಸಾಕಷ್ಟು ಜನರಿಗೆ ಖುಷಿನೂ ಇದೆ. ಸೊ ನಮ್ ಸ್ಥಾನಕ್ಕೆ ಎಲ್ಲಿ ಕೂತು ಬರುತ್ತೋ ಅಂತ ಹೇಳಿ ಆ ರೀತಿಯಾಗಿ ಅವ್ರೇನಾದ್ರು ಸಪೋರ್ಟ್ ಏನಾದ್ರು ಕೊಡ್ತಾರಾ, ಕೊಡಲ್ವಾ? ಇಲ್ಲಮ್ಮ, ಖಂಡಿತವಾಗಿ ಎಲ್ರೂ ಬೆಂಬಲ ಕೊಡಬೇಕು. ಬೆಂಬಲ ಕೊಟ್ಟಾಗ ಒಂದು ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಉತ್ತಮ ರೀತಿಯಲ್ಲಿ. ಹಾಗಾಗಿ ಪರಿಪೂರ್ಣವಾಗಿ ಬೆಂಬಲ ನೀಡ್ತಾರೆ. ಒಂದಿಷ್ಟು ವೈಮನಸ್ಸು ಎಲ್ಲಾ ಪಕ್ಷದಲ್ಲೂ ಇರುತ್ತೆ, ಅದು ಬೇರೆ ಹೊಸದೇನಲ್ಲ ಅಂತ ಹೇಳಿಕೆ ತಿಳಿಸ್ತೀನಿ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಕೊನೆ ಪ್ರಶ್ನೆ, ಉತ್ತಮ ನಾಯಕನಾಗಿ ಇರ್ಬೇಕು ಅವರು ಅಂದ್ರೆ ಯಾವ್ದನ್ನೆಲ್ಲ ಅಳವಡಿಸ್ಕೊಬೇಕು ಅವರು, ಅವರ ಒಂದು ಏನು ರಾಶಿ ನಕ್ಷತ್ರದ ಪ್ರಕಾರ? ಮುಂಚೆನೆ ತಿಳಿಸ್ತಾರೆ ಮೇಡಮ್, ಹಿರಿಯರನ್ನು ಮನ್ನಣೆಗೆ ತಗೋಬೇಕು, ಹಿರಿಯರ ಗೌರವ ಕೊಡಬೇಕು, ಹಿರಿಯರ ಮಾತಿಗೆ ಮನ್ನಣೆ ಕೊಡಬೇಕು, ಎಲ್ಲರನ್ನು ಸರಿದೂಗಿಸ್ಕೊಂಡು ಹೋಗುವಂತಹ ಕೆಲಸ ಮಾಡ್ಬೇಕಮ್ಮ. ಆ ಖಂಡಿತವಾಗಿ ಅವರ ರಾಜಕೀಯ ಭವಿಷ್ಯ ಅತ್ಯುನ್ನತವಾಗಿರುತ್ತೆ. ಸ್ವಾಮೀಜಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯದ ಬಗ್ಗೆ ಮಾತನಾಡಿದಕ್ಕೆ ಬಾಸ್ ಟಿವಿ ಕನ್ನಡದ ಕಡೆಯಿಂದ ತುಂಬಾ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.